ಸಿದ್ದರಾಮಯ್ಯನವರು ಯಾಕೋ ಮಾಧ್ಯಮದವರ ಮೇಲೆ ಗರಂ ಆಗಿರೋದು ನೋಡ್ತಾ ಇದ್ರೆ ಬಹುಶಃ ಒಳಗೆ ಏನ್ ನಡೀತಾ ಇದೆಯೋ ಯಾರಿಗ್ ಗೊತ್ತು. ಹೈಕಮಾಂಡ್ ಏನ್ ಹೇಳಿದೆಯೋ, ಏನ್ ಬಿಸಿ ಮುಟ್ಟಿಸಿದೆಯೋ ಯಾರಿಗ್ ಗೊತ್ತು. ಯತೀಂದ್ರ ಅವರ ಈ ಎಲ್ಲ ನನ್ನ ಅಪ್ಪನೇ ಮುಖ್ಯಮಂತ್ರಿ ಅಂತೇಳಿ ಹೇಳ್ತಾ ಇರೋದು ಅವರಿಗೆಲ್ಲ ಎಷ್ಟು ಹೈಕಮಾಂಡ್ ಒತ್ತಡ ಹಾಕಿದ್ಯೋ ಯಾರಿಗ್ ಗೊತ್ತು. ಮುಂದುವರೆದು ಗಮನಿಸ್ತಾ ಹೋದ್ರೆ ಎರಡು ಬಣ ಆಗಿದೆ ಕಾಂಗ್ರೆಸ್ನಲ್ಲಿ, ಎರಡು ಹೋಳಾಗಿದೆ ರಣ ರಾಜಕೀಯದೊಳಗಡೆ. ಕಾಂಗ್ರೆಸ್ನ ಒಳಗಡೆ ಸಿದ್ದರಾಮಯ್ಯನವರ ಕ್ಯಾಂಪು ಒಂದು ಕಡೆ ಆದ್ರೆ ಡಿಕೆ ಶಿವಕುಮಾರ್ ಅವರ ಕ್ಯಾಂಪು ಮತ್ತೊಂದು ಕಡೆಯಲ್ಲಿ. ಒಬ್ರು ಒಂದು ಹೇಳಿಕೆ ಕೊಟ್ರೆ ಮತ್ತೊಬ್ರು ಮತ್ತೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಕೆಜೆ ಜಾರ್ಜ್ ಹೇಳ್ತಾ ಇದ್ದಾರೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಪೋಸ್ಟ್ ಈಗ ಖಾಲಿ ಇಲ್ಲ ಅಂತೇಳಿ ಕೆಜೆ ಜಾರ್ಜ್ ಹೇಳ್ತಾ ಇದ್ರೆ, ಅಧಿವೇಶನ ಮುಗಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಮಾಗಡಿ ಕ್ಷೇತ್ರದ ಶಾಸಕ ಇವರು ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಇಕ್ಬಾಲ್ ಹುಸೇನ್ ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಡಿಕೆಶಿ ಆಪ್ತ ಇಕ್ಬಾಲ್ ಹುಸೇನ್ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ ಅಂದ್ಬಿಟ್ಟು ಅವ್ರು ಹೇಳ್ಬೇಕಾದ್ರೆ ನಿಮ್ಮ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ ಅಲ್ಲಿಲ್ಲ. ನಾನು ಸುಭಾಷಿತ ನಾನೇ ಕೊಡ್ತಾ ಇದ್ದೇನೆ, ಹೇಳ್ತಾ ಇದ್ದೇನೆ. ಎಷ್ಟು ಸಲ ಹೇಳಿ ನಾನು ಅಧಿವೇಶನ ಆಗ್ತಾರೆ, ಅಧಿವೇಶನ ಆದ್ಮೇಲೆ ಆಗ್ತಾರೆ, ಏನ್ ತಪ್ಪೇನಿದೆ ಅದರಲ್ಲೆಲ್ಲ. ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ, ಇದರಲ್ಲಿ ವರಿಷ್ಠರ ಮೇಲೆ ಯಾರು ಇಲ್ಲ. ವರಿಷ್ಠರು ಒಂದು ಅಂತಿಮವಾದಂತ ತೀರ್ಮಾನ, ಇಲ್ಲಿ ನಂಬರ್ಸ್ ಅಲ್ಲ, ಒಂದು ತೀರ್ಮಾನ, ಒಂದು ಸಿದ್ದರಾಮಯ್ಯನವರು ಯಾಕೋ ಮಾಧ್ಯಮದವರ ಮೇಲೆ ಗರಂ ಆಗಿರೋದು ನೋಡ್ತಾ ಇದ್ರೆ ಬಹುಶಃ ಒಳಗೆ ಏನ್ ನಡೀತಾ ಇದೆಯೋ ಯಾರಿಗ್ ಗೊತ್ತು. ಹೈಕಮಾಂಡ್ ಏನ್ ಹೇಳಿದೆಯೋ, ಏನ್ ಬಿಸಿ ಮುಟ್ಟಿಸಿದೆಯೋ ಯಾರಿಗ್ ಗೊತ್ತು. ಯತೀಂದ್ರ ಅವರ ಈ ಎಲ್ಲ ನನ್ನ ಅಪ್ಪನೇ ಮುಖ್ಯಮಂತ್ರಿ ಅಂತೇಳಿ ಹೇಳ್ತಾ ಇರೋದು ಅವರಿಗೆಲ್ಲ ಎಷ್ಟು ಹೈಕಮಾಂಡ್ ಒತ್ತಡ ಹಾಕಿದ್ಯೋ ಯಾರಿಗ್ ಗೊತ್ತು. ಮುಂದುವರೆದು ಗಮನಿಸ್ತಾ ಹೋದ್ರೆ ಎರಡು ಬಣ ಆಗಿದೆ ಕಾಂಗ್ರೆಸ್ನಲ್ಲಿ, ಎರಡು ಹೋಳಾಗಿದೆ ರಣ ರಾಜಕೀಯದೊಳಗಡೆ. ಕಾಂಗ್ರೆಸ್ನ ಒಳಗಡೆ ಸಿದ್ದರಾಮಯ್ಯನವರ ಕ್ಯಾಂಪು ಒಂದು ಕಡೆ ಆದ್ರೆ ಡಿಕೆ ಶಿವಕುಮಾರ್ ಅವರ ಕ್ಯಾಂಪು ಮತ್ತೊಂದು ಕಡೆಯಲ್ಲಿ. ಒಬ್ರು ಒಂದು ಹೇಳಿಕೆ ಕೊಟ್ರೆ ಮತ್ತೊಬ್ರು ಮತ್ತೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಕೆಜೆ ಜಾರ್ಜ್ ಹೇಳ್ತಾ ಇದ್ದಾರೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಪೋಸ್ಟ್ ಈಗ ಖಾಲಿ ಇಲ್ಲ ಅಂತೇಳಿ ಕೆಜೆ ಜಾರ್ಜ್ ಹೇಳ್ತಾ ಇದ್ರೆ, ಅಧಿವೇಶನ ಮುಗಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಮಾಗಡಿ ಕ್ಷೇತ್ರದ ಶಾಸಕ ಇವರು ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಇಕ್ಬಾಲ್ ಹುಸೇನ್ ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಡಿಕೆಶಿ ಆಪ್ತ ಇಕ್ಬಾಲ್ ಹುಸೇನ್ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ ಅಂದ್ಬಿಟ್ಟು ಅವ್ರು ಹೇಳ್ಬೇಕಾದ್ರೆ ನಿಮ್ಮ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ ಅಲ್ಲಿಲ್ಲ. ನಾನು ಸುಭಾಷಿತ ನಾನೇ ಕೊಡ್ತಾ ಇದ್ದೇನೆ, ಹೇಳ್ತಾ ಇದ್ದೇನೆ. ಎಷ್ಟು ಸಲ ಹೇಳಿ ನಾನು ಅಧಿವೇಶನ ಆಗ್ತಾರೆ, ಅಧಿವೇಶನ ಆದ್ಮೇಲೆ ಆಗ್ತಾರೆ, ಏನ್ ತಪ್ಪೇನಿದೆ ಅದರಲ್ಲೆಲ್ಲ. ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ, ಇದರಲ್ಲಿ ವರಿಷ್ಠರ ಮೇಲೆ ಯಾರು ಇಲ್ಲ. ವರಿಷ್ಠರು ಒಂದು ಅಂತಿಮವಾದಂತ ತೀರ್ಮಾನ, ಇಲ್ಲಿ ನಂಬರ್ಸ್ ಅಲ್ಲ, ಒಂದು ತೀರ್ಮಾನ, ಒಂದು ಸಿದ್ದರಾಮಯ್ಯನವರು ಯಾಕೋ ಮಾಧ್ಯಮದವರ ಮೇಲೆ ಗರಂ ಆಗಿರೋದು ನೋಡ್ತಾ ಇದ್ರೆ ಬಹುಶಃ ಒಳಗೆ ಏನ್ ನಡೀತಾ ಇದೆಯೋ ಯಾರಿಗ್ ಗೊತ್ತು. ಹೈಕಮಾಂಡ್ ಏನ್ ಹೇಳಿದೆಯೋ, ಏನ್ ಬಿಸಿ ಮುಟ್ಟಿಸಿದೆಯೋ ಯಾರಿಗ್ ಗೊತ್ತು. ಯತೀಂದ್ರ ಅವರ ಈ ಎಲ್ಲ ನನ್ನ ಅಪ್ಪನೇ ಮುಖ್ಯಮಂತ್ರಿ ಅಂತೇಳಿ ಹೇಳ್ತಾ ಇರೋದು ಅವರಿಗೆಲ್ಲ ಎಷ್ಟು ಹೈಕಮಾಂಡ್ ಒತ್ತಡ ಹಾಕಿದ್ಯೋ ಯಾರಿಗ್ ಗೊತ್ತು. ಮುಂದುವರೆದು ಗಮನಿಸ್ತಾ ಹೋದ್ರೆ ಎರಡು ಬಣ ಆಗಿದೆ ಕಾಂಗ್ರೆಸ್ನಲ್ಲಿ, ಎರಡು ಹೋಳಾಗಿದೆ ರಣ ರಾಜಕೀಯದೊಳಗಡೆ. ಕಾಂಗ್ರೆಸ್ನ ಒಳಗಡೆ ಸಿದ್ದರಾಮಯ್ಯನವರ ಕ್ಯಾಂಪು ಒಂದು ಕಡೆ ಆದ್ರೆ ಡಿಕೆ ಶಿವಕುಮಾರ್ ಅವರ ಕ್ಯಾಂಪು ಮತ್ತೊಂದು ಕಡೆಯಲ್ಲಿ. ಒಬ್ರು ಒಂದು ಹೇಳಿಕೆ ಕೊಟ್ರೆ ಮತ್ತೊಬ್ರು ಮತ್ತೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಕೆಜೆ ಜಾರ್ಜ್ ಹೇಳ್ತಾ ಇದ್ದಾರೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಪೋಸ್ಟ್ ಈಗ ಖಾಲಿ ಇಲ್ಲ ಅಂತೇಳಿ ಕೆಜೆ ಜಾರ್ಜ್ ಹೇಳ್ತಾ ಇದ್ರೆ, ಅಧಿವೇಶನ ಮುಗಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಮಾಗಡಿ ಕ್ಷೇತ್ರದ ಶಾಸಕ ಇವರು ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಇಕ್ಬಾಲ್ ಹುಸೇನ್ ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಡಿಕೆಶಿ ಆಪ್ತ ಇಕ್ಬಾಲ್ ಹುಸೇನ್ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ ಅಂದ್ಬಿಟ್ಟು ಅವ್ರು ಹೇಳ್ಬೇಕಾದ್ರೆ ನಿಮ್ಮ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ ಅಲ್ಲಿಲ್ಲ. ನಾನು ಸುಭಾಷಿತ ನಾನೇ ಕೊಡ್ತಾ ಇದ್ದೇನೆ, ಹೇಳ್ತಾ ಇದ್ದೇನೆ. ಎಷ್ಟು ಸಲ ಹೇಳಿ ನಾನು ಅಧಿವೇಶನ ಆಗ್ತಾರೆ, ಅಧಿವೇಶನ ಆದ್ಮೇಲೆ ಆಗ್ತಾರೆ, ಏನ್ ತಪ್ಪೇನಿದೆ ಅದರಲ್ಲೆಲ್ಲ. ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ, ಇದರಲ್ಲಿ ವರಿಷ್ಠರ ಮೇಲೆ ಯಾರು ಇಲ್ಲ. ವರಿಷ್ಠರು ಒಂದು ಅಂತಿಮವಾದಂತ ತೀರ್ಮಾನ, ಇಲ್ಲಿ ನಂಬರ್ಸ್ ಅಲ್ಲ, ಒಂದು ತೀರ್ಮಾನ, ಒಂದು
ಸಿದ್ದರಾಮಯ್ಯನವರು ಯಾಕೋ ಮಾಧ್ಯಮದವ್ರ ಮೇಲೆ ಗರಂ ಆಗಿರೋದು ನೋಡ್ತಾ ಇದ್ರೆ ಬಹುಶಃ ಒಳಗೆ ಏನ್ ನಡೀತಾ ಇದೆಯೋ ಯಾರಿಗ್ ಗೊತ್ತು, ಹೈಕಮಾಂಡ್ ಏನ್ ಹೇಳಿದ್ಯೋ, ಏನ್ ಬಿಸಿ ಮುಟ್ಟಿಸಿದ್ಯೋ ಯಾರಿಗ್ ಗೊತ್ತು. ಯತೀಂದ್ರ ಅವರ ಈ ಎಲ್ಲ ನನ್ನ ಅಪ್ಪನೇ ಮುಖ್ಯಮಂತ್ರಿ ಅಂತೇಳಿ ಹೇಳ್ತಾ ಇರೋದು ಅವರಿಗೆಲ್ಲ ಎಷ್ಟು ಹೈಕಮಾಂಡ್ ಒತ್ತಡ ಹಾಕಿದ್ಯೋ ಯಾರಿಗ್ ಗೊತ್ತು. ಮುಂದುವರೆದು ಗಮನಿಸ್ತಾ ಹೋದ್ರೆ ಎರಡು ಬಣ ಆಗಿದೆ ಕಾಂಗ್ರೆಸ್ನಲ್ಲಿ, ಎರಡು ಹೋಳಾಗಿದೆ ರಣ ರಾಜಕೀಯದ ಒಳಗಡೆ. ಕಾಂಗ್ರೆಸ್ನ ಒಳಗಡೆ ಸಿದ್ದರಾಮಯ್ಯನವರ ಕ್ಯಾಂಪು ಒಂದು ಕಡೆ ಆದ್ರೆ ಡಿಕೆ ಶಿವಕುಮಾರ್ ಅವರ ಕ್ಯಾಂಪು ಮತ್ತೊಂದು ಕಡೆಯಲ್ಲಿ. ಒಬ್ರು ಒಂದು ಹೇಳಿಕೆ ಕೊಟ್ರೆ ಮತ್ತೊಬ್ರು ಮತ್ತೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಕೆಜೆ ಜಾರ್ಜ್ ಹೇಳ್ತಾ ಇದ್ದಾರೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಪೋಸ್ಟ್ ಈಗ ಖಾಲಿ ಇಲ್ಲ ಅಂತ ಹೇಳಿ ಕೆಜೆ ಜಾರ್ಜ್ ಹೇಳ್ತಾ ಇದ್ರೆ, ಅಧಿವೇಶನ ಮುಗಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಮಾಗಡಿ ಕ್ಷೇತ್ರದ ಶಾಸಕ ಇವರು ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಇಕ್ಬಾಲ್ ಹುಸೇನ್ ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಡಿಕೆಶಿ ಆಪ್ತ ಇಕ್ಬಾಲ್ ಹುಸೇನ್ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ ಅಂದ್ಬಿಟ್ಟು ಅವ್ರು ಹೇಳ್ಬೇಕಾದ್ರೆ ನಿಮ್ಮ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ ಅಲ್ಲಿಲ್ಲ. ನಾನು ಸುಭಾಷಿತ ನಾನೇ ಕೊಡ್ತಾ ಇದ್ದೇನೆ, ಹೇಳ್ತಾ ಇದ್ದೇನೆ. ಎಷ್ಟು ಸಲ ಹೇಳಿ ನಾನು ಅಧಿವೇಶನ ಮುಗಿದ್ಮೇಲೆ ಆಗ್ತಾರೆ, ಅಧಿವೇಶನ ಆದ್ಮೇಲೆ ಆಗ್ತಾರೆ, ಏನ್ ತಪ್ಪೇನಿದೆ ಅದರಲ್ಲೆಲ್ಲ. ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ, ಇದರಲ್ಲಿ ವರಿಷ್ಠರ ಮೇಲೆ ಯಾರು ಇಲ್ಲ. ವರಿಷ್ಠರು ಒಂದು ಅಂತಿಮವಾದಂತ ತೀರ್ಮಾನ, ಇಲ್ಲಿ ನಂಬರ್ಸ್ ಅಲ್ಲ, ಒಂದು ತೀರ್ಮಾನ. ಒಂದು ಸಿದ್ದರಾಮಯ್ಯನವರು ಯಾಕೋ ಮಾಧ್ಯಮದವ್ರ ಮೇಲೆ ಗರಂ ಆಗಿರೋದು ನೋಡ್ತಾ ಇದ್ರೆ ಬಹುಶಃ ಒಳಗೆ ಏನ್ ನಡೀತಾ ಇದೆಯೋ ಯಾರಿಗ್ ಗೊತ್ತು, ಹೈಕಮಾಂಡ್ ಏನ್ ಹೇಳಿದ್ಯೋ, ಏನ್ ಬಿಸಿ ಮುಟ್ಟಿಸಿದ್ಯೋ ಯಾರಿಗ್ ಗೊತ್ತು. ಯತೀಂದ್ರ ಅವರ ಈ ಎಲ್ಲ ನನ್ನ ಅಪ್ಪನೇ ಮುಖ್ಯಮಂತ್ರಿ ಅಂತೇಳಿ ಹೇಳ್ತಾ ಇರೋದು ಅವರಿಗೆಲ್ಲ ಎಷ್ಟು ಹೈಕಮಾಂಡ್ ಒತ್ತಡ ಹಾಕಿದ್ಯೋ ಯಾರಿಗ್ ಗೊತ್ತು. ಮುಂದುವರೆದು ಗಮನಿಸ್ತಾ ಹೋದ್ರೆ ಎರಡು ಬಣ ಆಗಿದೆ ಕಾಂಗ್ರೆಸ್ನಲ್ಲಿ, ಎರಡು ಹೋಳಾಗಿದೆ ರಣ ರಾಜಕೀಯದ ಒಳಗಡೆ. ಕಾಂಗ್ರೆಸ್ನ ಒಳಗಡೆ ಸಿದ್ದರಾಮಯ್ಯನವರ ಕ್ಯಾಂಪು ಒಂದು ಕಡೆ ಆದ್ರೆ ಡಿಕೆ ಶಿವಕುಮಾರ್ ಅವರ ಕ್ಯಾಂಪು ಮತ್ತೊಂದು ಕಡೆಯಲ್ಲಿ. ಒಬ್ರು ಒಂದು ಹೇಳಿಕೆ ಕೊಟ್ರೆ ಮತ್ತೊಬ್ರು ಮತ್ತೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಕೆಜೆ ಜಾರ್ಜ್ ಹೇಳ್ತಾ ಇದ್ದಾರೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಪೋಸ್ಟ್ ಈಗ ಖಾಲಿ ಇಲ್ಲ ಅಂತ ಹೇಳಿ ಕೆಜೆ ಜಾರ್ಜ್ ಹೇಳ್ತಾ ಇದ್ರೆ, ಅಧಿವೇಶನ ಮುಗಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಮಾಗಡಿ ಕ್ಷೇತ್ರದ ಶಾಸಕ ಇವರು ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಇಕ್ಬಾಲ್ ಹುಸೇನ್ ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಡಿಕೆಶಿ ಆಪ್ತ ಇಕ್ಬಾಲ್ ಹುಸೇನ್ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ ಅಂದ್ಬಿಟ್ಟು ಅವ್ರು ಹೇಳ್ಬೇಕಾದ್ರೆ ನಿಮ್ಮ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ ಅಲ್ಲಿಲ್ಲ. ನಾನು ಸುಭಾಷಿತ ನಾನೇ ಕೊಡ್ತಾ ಇದ್ದೇನೆ, ಹೇಳ್ತಾ ಇದ್ದೇನೆ. ಎಷ್ಟು ಸಲ ಹೇಳಿ ನಾನು ಅಧಿವೇಶನ ಮುಗಿದ್ಮೇಲೆ ಆಗ್ತಾರೆ, ಅಧಿವೇಶನ ಆದ್ಮೇಲೆ ಆಗ್ತಾರೆ, ಏನ್ ತಪ್ಪೇನಿದೆ ಅದರಲ್ಲೆಲ್ಲ. ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ, ಇದರಲ್ಲಿ ವರಿಷ್ಠರ ಮೇಲೆ ಯಾರು ಇಲ್ಲ. ವರಿಷ್ಠರು ಒಂದು ಅಂತಿಮವಾದಂತ ತೀರ್ಮಾನ, ಇಲ್ಲಿ ನಂಬರ್ಸ್ ಅಲ್ಲ, ಒಂದು ತೀರ್ಮಾನ. ಒಂದು